ಆಕ್ಚುಲಿ 2ನೇ ದಿನದ ಅಗ್ನಿ ಪರೀಕ್ಷೆಯಲ್ಲಿ ಅಂಕು ಡೊಂಕು ಬಂದಿದ್ದ. ನಾವು ಯಾವಾಗ ಬರ್ತಾನೆ ಅಂತ ಕಾಯ್ತಾ ಇದ್ವಿ. ಯಾಕಪ್ಪ ಅಂತ ಅಂದ್ರೆ ಸುಮಾರು ದಿನಗಳಿಂದ ಒಂದು ಬಿಡ್ತಾನೆ ಇದ್ರು ಪ್ರೋಮೋನ. ನಾವು ಯಾವಾಗ ಬರ್ತಾನೆ, ಏನ್ ಟ್ಯಾಲೆಂಟ್ ಇರ್ಬೋದು, ಏನ್ ತೋರಿಸ್ತಾನೆ ಅಂತ ಕಾಯ್ತಾ ಇದ್ವಿ. ಏನ್ ಟ್ಯಾಲೆಂಟ್ ಅಂದ್ರೆ ಏನ್ ಟ್ಯಾಲೆಂಟ್ ಇರ ಗುರು, ಏನಂದ್ರೆ ಏನು ಇಲ್ಲ. 4 ಜನ ಜಡ್ಜ್ಗಳು ಕೂಡ ರೆಡ್ ಬಟನ್ ಒತ್ತಿ ಅವನನ್ನ ಮನೆಗೆ ಕಳಿಸ್ಬಿಟ್ರು. ಅಂದ್ರೆ ಏನ್ ಟ್ಯಾಲೆಂಟು ತೋರಿಸಿಲ್ಲ. ಇಲ್ಲಿ ಮಾತ್ರ ಏನು ಒಳ್ಳೆ ರೀಲ್ಸ್ ಗಳಲ್ಲಿ ಜಂಬ ಕೊಚ್ಕೊತಾ ಇರ್ತಾನೆ. ಏನೋ ಎಲ್ರು ನನ್ ಕಂಟೆಂಟ್ ಮಾಡ್ತಾ ಇದೀರಾ, ರೋಸ್ಟ್ ಮಾಡ್ತಾ ಇದೀರಾ, ಒಳ್ಳೆ ವ್ಯೂಸ್ ತಗೊಳಕ ಹಾಗೆ ಹೇಗೆ ಅಂತಾನೆ. ಅಯ್ಯೋ ಸ್ವಾಮಿ, ನಿನ್ ಟ್ಯಾಲೆಂಟ್ ನೋಡ್ಬಿಟ್ವಿ ಬಿಡಪ್ಪ ನಾವು. ಇನ್ ಲೈಫ್ ನಲ್ಲಿ ಅವ್ನು ಯಾವತ್ತಾದ್ರೂ ಇನ್ನು ಬಿಗ್ ಬಾಸ್ ಕಡೆ ಮುಖ ಮಾಡಕ್ ಆಗತ್ತಾ? ಎಲ್ರು ಕೂಡ ಇದ್ದಿದ್ದೇ ಒಂದು ಆಸೆ, ಎಲ್ರಿಗೂ ಬಿಗ್ ಬಾಸ್ಗೆ ಹೋಗಿ ಏನಾದ್ರು ಸಾಧನೆ ಮಾಡ್ಬೇಕು, ಹೊರಗಡೆ ಒಂದಷ್ಟು ಏನೋ ಒಂದು ಮಾಡ್ಕೋಬೇಕು ಅಂತ. ಆದ್ರೆ ಇಲ್ಲೇ ತೆಗ್ದಾಕ್ಬಿಟ್ರಲ್ಲ ನಿನ್ನ, ಅದರಿಂದ ರಿಜೆಕ್ಟ್ ಮಾಡ್ಬಿಟ್ರಲ್ಲ. ಇನ್ನೇನ್ ಬದುಕಿದ್ರು ಸಾಧನೆ ಕಣೋ ನೀನು ಅಂತ ಇರ್ತಾರೆ ಅನ್ಕೊಂಡು ನಿಜವಾಗ್ಲೂ. ಆಕ್ಚುಲಿ ಇವತ್ತು ಎಷ್ಟು ಜನ ಬಂದಿದ್ರು ಅಂದ್ರೆ, ಇವತ್ತು ಒಬ್ಬ ಹೆಲ್ಮೆಟ್ ಮ್ಯಾನ್ ಬರ್ತಾನೆ, ರೋಶಿನಿ ಬರ್ತಾಳೆ, ಕುಮಾರಿ ಬರ್ತಾಳೆ, ಅನನ್ಯ, ಆಮೇಲೆ ಧನುಷ್, ಮಂಜುನಾಥ್, ಪ್ರಿಯಾಂಕಾ, ಸ್ನೇಹ, ಶ್ರೇಯಸ್ಸು, ಅಭಿಷೇಕ್, ಇಷ್ಟು ಜನ ಆಕ್ಚುಲಿ ಇವತ್ತು 2ನೇ ದಿನದ ಒಂದು ಎಪಿಸೋಡ್ ಅಲ್ಲಿ ಬಂದಿದ್ರು. ಅದರಲ್ಲಿ 4ಕ್ಕೆ 4 ಕೂಡ ಗ್ರೀನ್ ಬಂದಿದ್ದು ಕುಮಾರಿ ಅವರಿಗೆ. ನಿಜವಾಗ್ಲೂ ಇವ್ರದ್ದು ತುಂಬಾ ಖುಷಿ ಆಗುತ್ತೆ. ಯಾಕೆಂದ್ರೆ ಕುಮಾರಿ ಬರ್ತಾಳೆ. ಕುಮಾರಿ ಆಕ್ಚುಲಿ ಮೈಸೂರು ಜಿಲ್ಲೆಯ ಒಂದು ಹಳ್ಳಿ ಅವಳು. ಬಂದ್ಬಿಟ್ಟು ಅವಳ ಬಡತನದ ಬಗ್ಗೆ ಹೇಳ್ಕತ್ತಾಳೆ. ಆಕ್ಚುಲಿ ಅದು ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಏನೋ ಗೊತ್ತಿಲ್ಲ, ಅಥವಾ ಅವಳದು ಇರ್ತಕ್ಕಂಥ ಒಂದು ನೈಜತೆ ಅದು ಬಡತನ. ಯಾಕೆಂದ್ರೆ ಅವ್ರ ಅಮ್ಮ ಒಬ್ಳೇ ಇದ್ದಾಳೆ, ಅವ್ರ ಅಪ್ಪ ಎಲ್ಲ ಬಿಟ್ಟು ಹೊರಟೋಗಿದ್ದಾನೆ. ಹಾಗಾಗಿ ಅದ್ರ ಬಗ್ಗೆ ಎಲ್ಲ ಚೆನ್ನಾಗಿ ಹೇಳ್ಕತ್ತಾಳೆ ಅವಳು. ನಮ್ಮ ಅಮ್ಮನಿಗೆ ಹಾರ್ಟ್ ಪೇಷಂಟು, ಅವಳಿಗೆ ಒಂದು ಚಿಕಿತ್ಸೆ ಕೊಡಿಸ್ಬೇಕು. ನಾನು ಡೈಲಿ ಒಂದು 100-150 ರೂಪಾಯಿ ದುಡಿತೀನಿ, ಜೊತೆಗೆ ಓದ್ತಾ ಇದ್ದೀನಿ. ಅದ್ರಲ್ಲಿ ಏನು ಚಿಕಿತ್ಸೆ ಕೊಡ್ಸೋಕ್ಕಾಗತ್ತೆ, ಏನು ಮನೆ ನಡ್ಸೋಕ್ಕಾಗತ್ತೆ? ಹಾಗೆ ನಮ್ಮ ಮನೆ ಮಳೆ ಬಂದರೆ ಸೋರುತ್ತೆ, ಎಲ್ಲ ಹೇಗೆ ನಾನು ನಿಭಾಯಿಸೋಕೆ ಸಾಧ್ಯ? ಬಿಗ್ ಬಾಸ್ ಇಂದ ಸ್ವಲ್ಪ ಹೆಲ್ಪ್ ಆಗುತ್ತೆ ನನಗೆ ಅಂದ್ಬಿಟ್ಟು ಆ್ಯಕ್ಚುಲಿ ಒಂಥರ ಫನ್ನಿಯಾಗಿ ಮಾತಾಡ್ಕೊಂಡು 4 ಜನ ಜಡ್ಜ್ಗಳನ್ನು ಕೂಡ ಹಂಗೆ ಪಕ ನಗಿಸ್ಬಿಡ್ತಾಳೆ. ನಿಜವಾಗ್ಲೂ ಖುಷಿಗೊಂಡಂಥ ಜಡ್ಜ್ಗಳು ಏನು ಮಾಡ್ತಾರೆ, 4ಕ್ಕೆ 4 ಜನನು ಕೂಡ ಬಟನನ್ನು ಒತ್ತುತ್ತಾರೆ, ಗ್ರೀನ್ ಬಟನ್ನು. ಈಕೆ ಒಬ್ಳೆ ಆ್ಯಕ್ಚುಲಿ 2ನೇ ದಿನದ ಈ ಒಂದು ಅಗ್ನಿ ಪರೀಕ್ಷೆಯಲ್ಲಿ ಸೆಲೆಕ್ಟ್ ಆಗಿದ್ದು. ಅಂದರೆ 100% ಸೆಲೆಕ್ಟ್ ಆಗಿರ್ತಕ್ಕಂಥದ್ದು ಕುಮಾರಿ ಒಬ್ಳೆ. ಅದು ಬಿಟ್ಟರೆ ಅನನ್ಯ ಬರ್ತಾಳೆ. ಅನನ್ಯನು ಕೂಡ ಆ್ಯಕ್ಚುಲಿ 3 ಜನ ಗ್ರೀನನ್ನು ಒತ್ತುತ್ತಾರೆ. ಅನನ್ಯ ಸಾಮಾನ್ಯವಾಗಿ ಏನಪ್ಪ ಅಂತಂದರೆ, ಈಕೆಗೆ ಸ್ವಲ್ಪ ಕನ್ನಡ ಬರಲ್ಲ, ಸ್ವಲ್ಪ ಕನ್ನಡ ಮಿಕ್ಸು ಮತ್ತು ಸ್ವಲ್ಪ ಒಂಥರ ಅಮೇರಿಕಾದವ್ರ ಥರ ಮಾತಾಡ್ತಾ ಇದ್ಲು. ಈಕೆಗೆ ಆ್ಯಕ್ಚುಲಿ ತೊಪ್ಪೆ ಕೊಡ್ತಾರೆ. ತೊಪ್ಪೆಗೆ ಫುಲ್ ಮುಖ ಹಾಕ್ಬಿಡ್ತಾಳೆ. ಅಂದರೆ ಆಮೇಲೆ ಡ್ಯಾನ್ಸು ಒಂದು ಚಂದನ್ ಶೆಟ್ಟಿ ಹಾಡಾಡ್ತಾನೆ, ಅದಕ್ಕೆ ಡ್ಯಾನ್ಸ್ 2 ರೀತಿ ಮಾಡ್ತಾಳೆ. ಒಟ್ಟಿನಲ್ಲಿ ಅವಳು ಚೆನ್ನಾಗಿ ಇದು ಮಾಡಿದ್ರಿಂದ 3 ಜನ ಆ್ಯಕ್ಚುಲಿ ಗ್ರೀನನ್ನು ಒತ್ತಿದ್ರು, ಇನ್ನೊಬ್ಬರು ಒತ್ತಿಲ್ಲ. ಇನ್ನೊಬ್ಬರು 3 ತಗೊಂಡಿದ್ದು ಅಂದರೆ ಸ್ನೇಹ ಒಬ್ಬರು, ಅದು ಬಿಟ್ಟರೆ ಶ್ರೇಯಸ್. ಇವರು 4 ಜನ ಆ್ಯಕ್ಚುಲಿ ಕರೆಕ್ಟಾಗಿ ಸೆಲೆಕ್ಟ್ ಆಗಿರ್ತಕ್ಕಂಥದ್ದು. ಇನ್ನು ಉಳಿದಂಥವರು ವೆಯ್ಟಿಂಗ್ ಲಿಸ್ಟಲ್ಲಿ ಇದ್ದಾರೆ. ಅದರಲ್ಲಿ ಹೆಲ್ಮೆಟ್ ಮ್ಯಾನ್ ಅವರು ವೆಯ್ಟಿಂಗು, ರೋಶಿನಿ ಅವರು ಕೂಡ ವೆಯ್ಟಿಂಗಲ್ಲಿದ್ದಾರೆ. ಇನ್ನು ಪ್ರಿಯಾಂಕಾ ಅವರು ಕೂಡ ವೆಯ್ಟಿಂಗ್ ಲಿಸ್ಟು, ಅಭಿಷೇಕ್ ಇವರು ಕೂಡ ವೆಯ್ಟಿಂಗ್ ಲಿಸ್ಟಲ್ಲಿದ್ದಾರೆ. ಹಮ್ಕು ಡುಮ್ಕು ವೆಯ್ಟಿಂಗ್ ಲಿಸ್ಟ್ ಅಲ್ಲ, ಆ್ಯಕ್ಚುಲಿ ಸಂಪೂರ್ಣವಾಗಿ ಮನೆಗೆ ಕಳಿಸ್ಬಿಟ್ರು. ಏನೋ ಅನ್ಕೊಬಿಟ್ಟಿದ್ರು ನನ್ನ. ಯಪ್ಪ, ಇಲ್ಲಿ ಏನು ಕುಮಾರಿ ಬಂದಿದ್ಲೋ ಅವಳ ಯೋಗ್ಯತೆನೂ ಕೂಡ ಅವನಿಗಿಲ್ಲ ಬಿಗ್ ಬಾಸ್ಗೆ ಹೋಗೋಕ್ಕೆ. ಅಟ್ಲೀಸ್ಟ್ ಪ್ರಿಯಾಂಕಾ ಅವಳ ಯೋಗ್ಯತೆನೂ ಕೂಡ ಇಲ್ಲ. ಆ ಹೆಲ್ಮೆಟ್ ಮ್ಯಾನ್ ಬಂದಿದ್ನಲ್ಲ, ಹೆಲ್ಮೆಟ್ ಮ್ಯಾನ್ ಕೂಡ ಅವನು ಕೂಡ ಆ್ಯಕ್ಚುಲಿ ವೆಯ್ಟಿಂಗ್ ಲಿಸ್ಟಲ್ಲಿದ್ದಾನೆ. ಅವನು ಏನು ಹೆಲ್ಮೆಟ್ ಮ್ಯಾನ್ ಬಂದಿದ್ದ, ಅವನು ಸಾರ್ ನಾನು ಯಾವುದೇ ಕಾರಣಕ್ಕೂ ನಾನು ಹೆಲ್ಮೆಟ್ ತೆಗೆಯೋದೇ ಇಲ್ಲ ಸರ್, ನಾನು 9 ವರ್ಷಗಳಿಂದ ಹೆಲ್ಮೆಟ್ ಮುಚ್ಕೊಂಡೆ ನಾನು ಒಳ್ಳೆ ಫಾಲೋವರ್ಸ್ ಮಾಡ್ಕೊಂಡಿದ್ದೀನಿ, ಒಳ್ಳೆ ಹೊರಗಡೆ ನನಗೆ ಒಳ್ಳೆ ಅಭಿಮಾನಿಗಳಿದ್ದಾರೆ. ಆ್ಯಕ್ಚುಲಿ ವಿನಯ್ ಗೌಡ ಹೇಳ್ದ, ಅಲ್ಲ ಕಣೆ ಆ ಮುಖನೇ ತೋರಿಸ್ತಾನೆ ಏನು ಅಭಿಮಾನಿಗಳಿದ್ದಾರೆ ಅಂತಂದರೆ, ಆತ ಹೇಳ್ತಾನೆ, ಇಲ್ಲ ಸಾರ್ ನಮಗೆ ಕಿಚ್ಚ ಸುದೀಪ್ ಅವರೇ ಬಂದು ಹೆಲ್ಮೆಟ್ ತೆಗಿಬೇಕು ಅಂತ ಅಂತಾನೆ. ಅದಕ್ಕೆ ಆ್ಯಕ್ಚುಲಿ ನಿರಂಜನ್ ದೇಶಪಾಂಡೆ ಅಂತಾನೆ, ಏನಪ್ಪ ಕಿಚ್ಚ ಸುದೀಪ್ ಅವ್ರು ಬಂದು ನಿನ್ನ ಹೆಲ್ಮೆಟ್ ತೆಗಿಬೇಕು, ಅವ್ರಿಗೇನೆ ಕರ್ಮ ಅಂತಾರೆ. ಹಾಗೆ ಇಲ್ಲ ಸರ್, ಅದೊಂದು ಆಸೆ, ಹಾಗೆ ಹೀಗೆ ನನ್ನ ಆಸೆ, ಅವ್ರು ದೊಡ್ಡವರು ಹಾಗೆ ಹೀಗೆ ಅಂತ ಒಂದು ಸ್ವಲ್ಪ ಸಂಭಾಳಿಸ್ತಾನೆ. ಕೊನೆಗೂ ಹೆಲ್ಮೆಟ್ ತೆಗೆದ್ರೆ ನೀನು ಇಲ್ಲಿರಬೇಕು, ಹೆಲ್ಮೆಟ್ ತೆಗೆದಿದ್ರೆ ಮನೆಗೆ ಹೋಯ್ತಾ ಇರಬೇಕು ಅಂದಾಗ ಆ್ಯಕ್ಚುಲಿ ಹೆಲ್ಮೆಟ್ ತೆಗಿತಾನೆ. ಅದರಲ್ಲೂ ಏನು ಮಾಡ್ತಾರೆ ಅಂದರೆ, ಮುಖಕ್ಕೆ ಎಲ್ಲ ಮಾಸ್ಕ್ ಹಾಕ್ಕೊಂಡಿರ್ತಾನೆ. ಆಗ ಅಲ್ಲಯ್ಯ ಹೆಲ್ಮೆಟ್ ತೆಗಿ ಮುಖ ನೋಡಬೇಕು ಅಂದರೆ ಅದಕ್ಕೊಂದು ಮಾಸ್ಕ್ ಹಾಕ್ಕೊಂಡಿದ್ದೆಲ್ಲಯ್ಯ ಅಂತ ಉಗಿತಾರೆ. ನೀನು ಫುಲ್ ತೆಗೆದ್ರೆ ಇರ್ತೀಯ, ಇಲ್ಲಾಂದ್ರೆ ಹೋಗ್ತಾ ಇರ್ತೀಯ ಅಂದಾಗ ಆಮೇಲೆ ಆ್ಯಕ್ಚುಲಿ ಆತ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ ಹೆಲ್ಮೆಟ್ ಮ್ಯಾನು.
ನನಗೂ ಹಂಗಂತ ಅನ್ನಿಸ್ತು. ಏನು ಅಂದರೆ 9 ವರ್ಷಗಳಿಂದ ಈತ ರೋಸ್ಟ್‌ಗಳು ಅವು ಇವು ಅದು ಏನೋ ಮಾಡ್ತಾ ಇದ್ದಾನೆ. ಆಮೇಲೆ ಶ್ರುತಿ ಮೇಡಮ್ ಹೇಳ್ತಾ ಇದ್ರು, "ಮುಖ ಮುಚ್ಕೊಂಡು 9 ವರ್ಷದಿಂದ ಫೇಮಸ್ ಆಗಿದ್ದೀನಿ ಅಂತಿ, ಏನೇನೆಲ್ಲ ಮಾಡಿದ್ಯಪ್ಪ? ನಿನ್ನ ಮುಖದ ಅವತಾರಗಳು ಹೊರಗಡೆ ಏನೇನಿದೆಯಪ್ಪ?" ಅಂತ ಹೇಳ್ತಾ ಇದ್ರು. ನಮಗೆ ಒಂದು ಹುಡುಗರಿಗೆ ಏನು ಅನಿಸ್ತಾ ಇತ್ತು ಅಂದರೆ, ಈತ ರೋಸ್ಟ್‌ಗಳು ಮಾಡೋದು ಆಗಿರ್ಬೋದು, ಎಷ್ಟೋ ಜನಕ್ಕೆ ಮಾನ ಹಾನಿ ಮಾಡೋದಾಗಿರ್ಬೋದು, ಇವೆಲ್ಲ ಇದ್ದಾಗ ಆ್ಯಕ್ಚುಲಿ ಈತ ಮುಖ ತೋರಿಸಿದ್ರೆ ಹೊರಗಡೆ ಹೋದ್ರೆ ಅಲ್ಲಿ ಜನ ಇವನೇನ ನಮ್ಗೆ ಇಷ್ಟು ದಿನ ರೋಸ್ಟ್ ಮಾಡ್ತಾ ಇದ್ದಿದ್ದು, ನಮ್ಗೆ ಇಷ್ಟು ದಿನ ಕಾಟ ಕೊಡ್ತಾ ಇದ್ದಿದ್ದು ಅಂತ ಅವನ್ನ ಹುಡಿಕೊಂಡೋಗಿ ಹೊಡೆಯೋದಾಗಿರ್ಬೋದು ಅಥವಾ ಅವನಿಗೆ ಹಾನಿ ಮಾಡೋದಾಗಿರ್ಬೋದು, ಇದೆಲ್ಲವನ್ನು ಕೂಡ ಮಾಡುವ ಚಾನ್ಸಸ್ಗಳು ಬಹಳ ಅಂದರೆ ಬಹಳ ಇತ್ತು. ಹಾಗಾಗಿ ನಮಗೆಲ್ಲೋ ಅನ್ನಿಸ್ತಾ ಇತ್ತು, ಬೇಡ ಮುಖ ತೆಗಿಯೋದು ಬೇಡ, ಅವ್ನು ಹಂಗೆ ಮನೆಗೆ ಕಳಿಸ್ಬಿಟ್ರೆ ಸರಿ ಅಂತ ಅನ್ನಿಸ್ತಾ ಇತ್ತು. ವಿಚಿತ್ರ ಅಂದರೆ ಇವನೇನು ಮಾಡ್ತಾನೆ, ಇಲ್ಲ ನಾನು ತೆಗಿತೀನಿ ಅಂತ ಅಂದ್ಬಿಟ್ಟಿದೆ. ಆ್ಯಕ್ಚುಲಿ ಅದನ್ನು ತೆಗಿತಾನೆ. ಆ್ಯಕ್ಚುಲಿ ಅವನು ಮಂಗಳೂರು ಸೈಡ್ ಅವನು. ಆಮೇಲೆ ತೆಗೆದ್ಬಿಟ್ಟು ಎಲ್ಲವನ್ನು ಕೂಡ ಒಂದಷ್ಟು ಯಾಕೆ ನಾನು ಬಿಗ್ ಬಾಸಲ್ಲಿ ಇರಬೇಕು ಹಾಗೆ ಹೀಗೆ ಎಲ್ಲ ಕೂಡ ಹೇಳ್ತಾನೆ. ಏನೇ ಹೇಳಿದ್ರು ಕೂಡ ಅವನಿಗೆ ಇಬ್ಬರು ಗ್ರೀನ್ ಒತ್ತಿ ಇನ್ನಿಬ್ಬರು ರೆಡ್ಡನ್ನು ಒತ್ತುತ್ತಾರೆ. ಕೊನೆಗೆ ಅವನು ವೆಯ್ಟಿಂಗ್ ಲಿಸ್ಟಲ್ಲಿ ಉಳ್ಕೊಳ್ತಾನೆ. ಅಂದರೆ ವೆಯ್ಟಿಂಗಲ್ಲಿ ಇರ್ತಾನೆ, ಫುಲ್ ಸಂಪೂರ್ಣವಾಗಿ ಮನೆಗೆ ಹೋಗ್ಬಿಟ್ಟಂಗಿಲ್ಲ ಅಥವಾ ಫುಲ್ ಸಂಪೂರ್ಣವಾಗಿ ಸೆಲೆಕ್ಟ್ ಆದಂಗೂ ಇಲ್ಲ. ಎಸ್, ಇದು ಇವತ್ತಿನ ಬಂದಿದ್ದಂಥ ಜನಗಳ ಕಥೆ ಆಗಿತ್ತು. ಇನ್ನು ನಾಳಿನ ದಿನಗಳಲ್ಲಿ ಇನ್ನೊಬ್ರು ಇದ್ದಾರೆ ಗಂಗಕ್ಕ, ಏನಾಗ್ತಾರೆ ಅಂತ ತುಂಬ ಅಂದರೆ ತುಂಬ ಜನಕ್ಕೆ ಒಂದು ಕ್ಯೂರಿಯಾಸಿಟಿ ಎಲ್ಲ ಇದೆ. ಅಂದರೆ ನಾನು ಹೇಳ್ತೀನಿ, ಗಂಗಕ್ಕ ನಿಜವಾಗ್ಲೂ ಸೆಲೆಕ್ಟ್ ಆಗಿಲ್ಲ. ತುಂಬ ಜನ ಇವಾಗಲೂ ಕೂಡ ಹೇಳ್ತಾರೆ, ಗಂಗಕ್ಕ ಆಗಿರ್ಬೋದು, ಅಂಕು ಡೊಂಕು ಆಗಿರ್ಬೋದು, ಒಬ್ಬರು ರೋಸ್ಟ್ ಮಾಡ್ತಾ ಇದ್ರು ಇವತ್ತು ಯಾರೋ ಒಬ್ರು. ಆ್ಯಕ್ಚುಲಿ ಅವ್ರ ನಮ್ಮ ವಿಡಿಯೋಗಳನ್ನು ನೋಡ್ತಾರೆ. ಅವ್ರಿಗೆ ಹೇಳ್ತೀನಿ, ಅಂಕು ಡೊಂಕುನೇ ಆ್ಯಕ್ಚುಲಿ ಈ ರೀತಿ ಮಾಡು ಅಂತ ಸ್ಕ್ರಿಪ್ಟ್ ಮಾಡಿದ್ರಂತೆ. ಸ್ಕ್ರಿಪ್ಟ್ ಮಾಡಿಬಿಟ್ಟು ಈ ರೀತಿ ಮಾಡು, ಆಮೇಲೆ ಏನೋ ನಿಮ್ಗೆ ಹೇಳ್ಬಿಟ್ಟು ಆಮೇಲೆ ಕರ್ಕೊಳ್ತೀವಿ ಬಿಗ್ ಬಾಸ್ಗೆ ಅಂತ ಈ ರೀತಿ ಸ್ಕ್ರಿಪ್ಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ಆ್ಯಕ್ಚುಲಿ ಅವನು ಆ ರೀತಿ ಮಾಡಿದ್ದಾನೆ. ಅಲ್ಲಿ ಅವನು ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗ್ತಾರೆ ಅಂದ್ಬಿಟ್ಟು ಇವತ್ತು ಕೂಡ ಟ್ರೋಲ್ ಮಾಡ್ತಾನೆ. ಅದು ಸುಳ್ಳು. ಆಮೇಲೆ ಇನ್ನೂ ಒಂದು ಆತ ಹೇಳ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಈ ರೀತಿ ಎಲ್ಲ ಮಾಡಿಬಿಟ್ಟು ಆಮೇಲೆ ತಗೊಬಿಡ್ತಾರೆ, ಈ ಬಿಗ್ ಬಾಸ್ನವ್ರು ಏನೋ ನಾಟಕ ಮಾಡ್ತಾ ಇದ್ದಾರೆ, ಡ್ರಾಮಾಗಳು ಮಾಡ್ತಾ ಇದ್ದಾರೆ, ಒಂದು ಶೋ ಹಿಟ್ಟಾಗಲಿ ಅಂತ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾರೆ. ಸತ್ಯವಾಗ್ಲೂ ಇಲ್ಲ. ನನಗೆ ಗೊತ್ತಿರೋ ಮಾಹಿತಿಯ ಪ್ರಕಾರ ಅಂಕು ಡೊಂಕು ಸಂಪೂರ್ಣವಾಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದಂಗೆನೆ. ಆ್ಯಕ್ಚುಲಿ ಅವ್ನು ಮಾಡ್ಕೊಂಡಿದ್ದು ಏನು ಅಂತಂದರೆ, ನನಗೆ ವಿನಯಣ್ಣ ಗೊತ್ತು, ಸಂಗೀತಾ ಮೇಡಮ್ ಗೊತ್ತು, ನಿರಂಜನ್ ಅವ್ರು ಗೊತ್ತು, ಇವರೆಲ್ಲ ನನ್ನ ನೋಡಿದ್ದಾರೆ. ನನ್ನ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಕಡೆ ನೋಡಿದ್ದಾರೆ. ನನ್ನ ಒಂದು ಕೆಪಾಸಿಟಿ ಏನಿದೆ ಅಂತ ಇವ್ರಿಗೆಲ್ರಿಗೂ ಗೊತ್ತು. ಹಾಗಾಗಿ ತಗೊಳ್ತಾರೆ ಹಾಗೆ ಹೀಗೆ ಅಂತ ಒಂದು ಕಲ್ಪನೆಯನ್ನು ತುಂಬಿಕೊಂಡು ತನ್ನ ಟ್ಯಾಲೆಂಟ್ ಏನು ಅನ್ನೋದನ್ನು ತೋರಿಸೋದನ್ನ ಮರ್ತ. ಅದೇ ಅವನ ಒಂದು ದೊಡ್ಡ ತಪ್ಪಾಗಿದ್ದದ್ದು. ಹಾಗಾಗಿ ಇವತ್ತು ಅವನು ಸಂಪೂರ್ಣವಾಗಿ ಬಿಗ್ ಬಾಸಿಂದ ಹೊರಗಡೆ ಹೋದಂಗೆನೆ ಅವನು. ಆಮೇಲೆ ಇನ್ನೂ ಎಷ್ಟೋ ಜನ ಹೇಳ್ತಾರೆ, ನಮ್ಮ ಗಂಗಕ್ಕ ಅವಳು ಬರ್ತಾಳ ಬಿಗ್ ಬಾಸ್ ಮನೆಗೆ, ಇರ್ತಾಳ ಇರಲ್ವಾ ಅನ್ನೋ ಒಂದು ಹಲವಾರು ಕನ್ಫ್ಯೂಷನಲ್ಲಿದ್ದಾರೆ. ಯಾಕೆಂದರೆ ಈಗಾಗಲೇ ಪ್ರೋಮೋ ಬಿಟ್ಟಿರೋದ್ರಲ್ಲಿ ಅವ್ರನ್ನೂ ಕಳಿಸಿರೋ ಥರ ತೋರಿಸ್ತಾರೆ. ಆದರೆ ಇಲ್ಲ, ಇದು ಚಮಕ್ ಮಾಡ್ತಿದ್ದಾರೆ ಬಿಗ್ ಬಾಸ್ನವರು, ಇರಿಸ್ಕೊಳ್ತಾರೆ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಗಂಗಕ್ಕಂದು ಆಲ್ಮೋಸ್ಟ್ ನಾಳೆ ನಾಡಿದ್ರಲ್ಲಿ ಬರ್ಬೋದು ಎಪಿಸೋಡು. ಅವರು ಕೂಡ ಸಂಪೂರ್ಣವಾಗಿ ರಿಜೆಕ್ಟ್ ಆಗಿದ್ದಾರೆ. ಶ್ರುತಿ ಮೇಡಮ್ ಆಗಿರ್ಬೋದು, ಸಂಗೀತ ಶೃಂಗೇರಿ ಆಗಿರ್ಬೋದು, ಆಲ್ಮೋಸ್ಟ್ ಎಲ್ಲರೂ ಆಲ್ಮೋಸ್ಟ್ 3 ಜನ ಅವ್ರಿಗೂ ಕೂಡ ರೆಡ್ ಒತ್ತಿ ಅವ್ರನ್ನೂ ಕೂಡ ಮನೆಗೆ ಕಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇದರಿಂದ ನಮ್ಗೆ ಏನು ಅನಿಸುತ್ತೆ ಅಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿದ್ದಂಥವರು ಆ ಒಂದು ಭ್ರಮಾಲೋಕದಲ್ಲಿ ಇದ್ಕೊಂಡು ತಮ್ಮ ಒಂದು ವ್ಯಕ್ತಿತ್ವನ, ತಮ್ಮ ಒಂದು ಆಟವನ್ನು ಅಥವಾ ತಮ್ಮ ಕೆಪಾಸಿಟಿಯನ್ನು ಆ ಒಂದು ಸ್ಟೇಜ್ ಮೇಲೆ 5 ನಿಮಿಷ ಕೊಟ್ಟಿರ್ತಾರಲ್ಲ, ಅದರಲ್ಲಿ ಏನು ಮಾಡಬೇಕು ಅಂತ ಈ ಕರೆಕ್ಟಾಗಿ ಒಂದು ಸ್ಪೆಸಿಫಿಕ್ಕಾಗಿ ಮಾಡದೇ ಇರೋದೇ ಅದಕ್ಕೆ ಕಾರಣ ಅವ್ರು ಹೋಗೋಕ್ಕೆ ಅನ್ನೋದು ನನಗೆ ಅನಿಸಿದ್ದು. ಎಸ್, ನಿಮಗೆಲ್ಲ ಏನು ಅನಿಸ್ತಾ ಇದೆ? ಕಮೆಂಟ್ ಮಾಡಿ.